ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆಯೇನು, ಮತದಾರರ ಮಾತು ಮನಸ್ಸಿನಲ್ಲೇನಿದೆ. ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್. ದೇಶ ವಿದೇಶಗಳಿಂದ ಬೆಂಗಳೂರಿಗೆ ಬರುವಂತವರು ಈ ಕ್ಷೇತ್ರಕ್ಕೆ ಬರಲೇಬೇಕು. ಕಾರಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಇದೇ ಒಂದು ಕ್ಷೇತ್ರದಲ್ಲಿ. ಈ ಕ್ಷೇತ್ರದ ಶಾಸಕರು ಜೆಡಿಎಸ್ ಪಕ್ಷದ ನಿಸರ್ಗ ನಾರಾಯಣಸ್ವಾಮಿ. ಶಾಸಕರು ತಮ್ಮ ಅಧಿಕಾರ ಅವಧಿಯಲ್ಲಿ ಜನರಲ್ಲಿ ಯಾವ ಭಾವನೆ ಮೂಡಿಸಿದ್ದಾರೆ, ಬೇಡಿಕೆ ಪೂರೈಕೆಯ ಅನುಪಾತವೇನು? 2023ಕ್ಕೆ ಆಯ್ಕೆಯಾಗೋ ಜನನಾಯಕನಿಂದ ಇಲ್ಲಿನ ಮತದಾರರು ಬಯಸ್ತಾ ಇರೋದಾದ್ರೂ ಏನನ್ನ ಅನ್ನೋ ಹಿನ್ನೋಟ ಮುನ್ನೋಟಗಳೊಂದಿಗೆ ನಾವಿವತ್ತಿದ್ದೇವೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಕ್ಷೇತ್ರದ ಜನ ಮನ ಮತ ಹೇಗಿದೆ, ಏನಿದೆ ನೋಡೋಣ ಬನ್ನಿ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು. ಕೆಂಪೇಗೌಡರು, ಟಿಪ್ಪು ಸುಲ್ತಾನ್ ಸೇರಿದಂತೆ ಐತಿಹಾಸಿಕ ಪುರುಷರೊಂದಿಗೆ ನಂಟು ಹೊಂದಿದ್ದ ದೇವನಹಳ್ಳಿ ಬೆಂಗಳೂರಿನಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣ. ವಿಮಾನ ನಿಲ್ದಾಣದಿಂದ 6.5 ಕಿಲೋಮೀಟರ್ ದೂರದಲ್ಲಿದೆ. ಮೊದಲು ಅತಿ ಹೆಚ್ಚು ಕೃಷಿ ಭೂಮಿ ಹೊಂದಿದ್ದ ಕ್ಷೇತ್ರ. ವಿಮಾನ ನಿಲ್ದಾಣ ಸ್ಥಾಪನೆಯಾದ ಬಳಿಕ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಫೇಮಸ್ ಆಗಿದೆ. ಜೆಡಿಎಸ್ನ ನಿಸರ್ಗ ನಾರಾಯಣಸ್ವಾಮಿ ದೇವನಹಳ್ಳಿ ಕ್ಷೇತ್ರದ ಶಾಸಕ. ಕ್ಷೇತ್ರದ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋಣ. ದೇವನಹಳ್ಳಿ ಕ್ಷೇತ್ರದಲ್ಲಿ ಒಟ್ಟು 2,06,029 ಮತದಾರರು ಇದ್ದಾರೆ. ಪರಿಶಿಷ್ಟರು, ಒಕ್ಕಲಿಗರು ಹಾಗೂ ಕುರುಬ ಸಮುದಾಯದ ಮತಗಳೇ ಇಲ್ಲಿ ನಿರ್ಣಾಯಕ. ಈ ಕ್ಷೇತ್ರದಲ್ಲಿ ಯಾವ ಪಕ್ಷದಿಂದ ಯಾರೆಲ್ಲ ರೇಸ್ನಲ್ಲಿದ್ದಾರೆ ಅಂತ ನೋಡೋಣ. ಈ ಬಾರಿಯೂ ಜೆಡಿಎಸ್ನಿಂದ ಹಾಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಎಲೆಕ್ಷನ್ಗೆ ನಿಲ್ತಿದ್ದಾರೆ. ಬಿಜೆಪಿಯಿಂದ ಪಿಳ್ಳ ಮುನಿಶಾಮಪ್ಪಗೆ ಟಿಕೆಟ್ ಫೈನಲ್ ಆದಂತಾಗಿದೆ. ಇನ್ನು ಕಾಂಗ್ರೆಸ್ನಿಂದ ಎಸಿ ಶ್ರೀನಿವಾಸ್, ವೆಂಕಟಸ್ವಾಮಿ, ಶಾಂತಕುಮಾರ್, ಮುನಿಯಪ್ಪ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕಳೆದ 5 ವರ್ಷದಲ್ಲಿ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿವೆ, ಇನ್ನೂ ಏನೇನು ಕೆಲಸ ಆಗಬೇಕಿದೆ ಅಂತ ನೋಡೋಣ. ತಾಲೂಕಿನ ಕೆರೆಗಳ ಅಭಿವೃದ್ಧಿಗೆ 23 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ. 20 ಕೋಟಿ ವೆಚ್ಚದಲ್ಲಿ ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ, ಪ್ರತಿ ಹಳ್ಳಿಗೂ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಿದ್ದಾರೆ. ಇನ್ನೂ ಏನೆಲ್ಲ ಕೆಲಸ ಆಗಿಲ್ಲ ಅಂದ್ರೆ ಏರ್ಪೋರ್ಟ್ ಸುತ್ತಮುತ್ತ ಹಾಗೂ ದೇವನಹಳ್ಳಿ ಅಕ್ಕಪಕ್ಕ ರಿಯಲ್ ಎಸ್ಟೇಟ್ ದಂಧೆಗೆ ಕಡಿವಾಣ ಹಾಕಬೇಕಿದೆ. ಕ್ರೈಮ್ ತಡೆಯಬೇಕಿದೆ. ಸರಿಯಾದ ರಸ್ತೆಗಳಿಲ್ಲದೆ ಧೂಳಿನ ಸಮಸ್ಯೆ ಇದೆ. ಕ್ಷೇತ್ರದ ಬೇಡಿಕೆಗಳೇನು ಅಂತ ನೋಡೋಣ. ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ದೇವನಹಳ್ಳಿಯಲ್ಲಿ ತಲೆ ಎತ್ತುತ್ತಿವೆ. ಆದರೆ ಇಲ್ಲಿನ ಸ್ಥಳೀಯರಿಗೆ ದೊಡ್ಡ ಪ್ರಮಾಣದ ಉದ್ಯೋಗಗಳು ಲಭಿಸುತ್ತಿಲ್ಲ. ದೇವನಹಳ್ಳಿ ಪಟ್ಟಣದ ಪ್ರಮುಖ ರಸ್ತೆಗಳು ಅಭಿವೃದ್ಧಿ ಆಗಬೇಕಿದೆ. ಸರಿಯಾದ ರಸ್ತೆ ಆದರೆ ಧೂಳಿನ ಸಮಸ್ಯೆ ಬಗೆಹರಿಯಲಿದೆ. ಸುಸಜ್ಜಿತ ಬಸ್ ನಿಲ್ದಾಣಗಳಿಗೆ ಜನರ ಬೇಡಿಕೆ ಇದೆ. ರೈತರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಬೇಕಿದೆ. ಈ ಎಲ್ಲ ಬೇಡಿಕೆಗಳೊಂದಿಗೆ ದೇವನಹಳ್ಳಿ ಕ್ಷೇತ್ರದ ಜನ ಈ ಬಾರಿ ಎಲೆಕ್ಷನ್ಗೆ ರೆಡಿ ಆಗ್ತಿದ್ದಾರೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನ ಮನ ಮತ ಕಾರ್ಯಕ್ರಮವನ್ನ ದೇವನಹಳ್ಳಿ ಸಿಟಿಯಿಂದಲೇ ಆರಂಭ ಮಾಡ್ತಾ ಇದ್ದೀವಿ. ಸದ್ಯ ನಾವೀಗ ದೇವನಹಳ್ಳಿ ಸಿಟಿಯ ಬಸ್ ನಿಲ್ದಾಣದಲ್ಲಿದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ BMTC ಜೊತೆಗೆ ಖಾಸಗಿ ಬಸ್ಗಳು ಕೂಡ, ಜೊತೆಗೆ ಆಟೋಗಳು ಕೂಡ ನಿಲ್ಲುವಂಥದ್ದು ಇಲ್ಲೇನೆ. ಇಲ್ಲಿಂದಲೇ ದೇವನಹಳ್ಳಿಯಿಂದ ಯಾವುದೇ ಮೂಲೆಗೆ ಹೋಗಬೇಕು ಅಂತಂದರೆ ಇಲ್ಲಿರುವಂತಹ ಜನರು ಈ ಒಂದು ಭಾಗದ ಮೂಲಕವೇ ತಮ್ಮ ಪ್ರಯಾಣವನ್ನು ಆರಂಭ ಮಾಡಬೇಕು. ಸೊ ಇಲ್ಲಿಂದಲೇ ಜನ ಮನ ಮತ ಹೇಗಿದೆ, ಜನರ ಅಭಿಪ್ರಾಯಗಳೇನು ಅಂತ ಕೇಳ್ಕೊಂಬರೋಣ ಬನ್ನಿ. ಸೊ ದೇವನಹಳ್ಳಿ ಬಸ್ ನಿಲ್ದಾಣದಲ್ಲಿದ್ದೀವಿ. ಸರ್, ತಾವು ಎಷ್ಟು ವರ್ಷದಿಂದ ವಾಸ ಇದ್ದೀರಾ ಇಲ್ಲಿ? ನಮ್ಮದು ಹುಟ್ಟು ಸ್ಥಳ ಇದೆ. ಓಕೆ. ಸೊ ಕಳೆದ 5 ವರ್ಷಗಳಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ? ದೇವನಹಳ್ಳಿ ಅಭಿವೃದ್ಧಿ ಆಗಿದೆಯಾ? ಏನೂ ಆಗಿಲ್ಲ ಸರ್. ಓಕೆ. ಏನೂ ಆಗಿಲ್ಲ. ನೀವೇ ನೋಡ್ರಿ, ರೋಡ್ಗಳು ನೋಡ್ರಿ, ಪ್ರತಿಯೊಂದು ಏನೂ ಆಗಿಲ್ಲ. 5 ವರ್ಷದಲ್ಲಿ ಅವ್ರ ಲೇಔಟ್ಗಳು ಏನಾಯ್ತೋ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊತಾರೆ. ಅವ್ರು ರಿಯಲ್ ಎಸ್ಟೇಟ್ ಮಾಡಕ್ಕೆ ಬಂದವರು ಅಷ್ಟೇ ದೇವನಹಳ್ಳಿಯಲ್ಲಿ. ಬಿಟ್ಟರೆ ಇನ್ನೇನು ಡೆವಲಪ್ಮೆಂಟ್ ಇಲ್ಲ. ದೇವನಹಳ್ಳಿ ಸುತ್ತಮುತ್ತ ಅವ್ರ ಲೇಔಟ್ಗಳು ನೋಡ್ರಿ ಎಷ್ಟು ಚೆನ್ನಾಗೈತೆ. ದೇವನಹಳ್ಳಿ ಟೌನ್ ನೋಡ್ರಿ ಎಷ್ಟು ಚೆನ್ನಾಗೈತೆ. ಅಂದರೆ ನಿಸರ್ಗ ನಾರಾಯಣಸ್ವಾಮಿ ಅವರು ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ಬರೀ ಅವ್ರ ಪ್ರಾಪರ್ಟಿಗಳು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಹೌದು. ಅವ್ರು ಡೆವಲಪ್ಮೆಂಟ್ ಮಾಡ್ಕೊಂತವ್ರೆ. ಅವ್ರು ಡೆವಲಪ್ಮೆಂಟ್ ಮಾಡ್ಕೊಂಡು ಅವ್ರ ಅಭಿವೃದ್ಧಿಗಳು ಮಾಡ್ಕೊಂತವ್ರೆ. ಅದೇ ಈಗಿತ ಏನು ಅವರು ಗೆಲ್ಲೋ ಚಾನ್ಸ್ ಇಲ್ಲ.
ಮೂರನೇ ಪ್ಲೇಸ್ ಬರ್ಬೋದು ಅವರು. ಸರ್, ಈಗ ನಾವು ದೇವನಹಳ್ಳಿ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ಇದು ಮೈನ್ ಸಿಟಿ. ಸೊ ಇಲ್ಲೇ ಡೆವಲಪ್ಮೆಂಟ್ಗಳು ಆಗಿಲ್ಲ ಅಂದರೆ ಇನ್ನು ರೂರಲ್ ಗ್ರಾಮೀಣ ಭಾಗದಲ್ಲಿ ಹೇಗೆ ಸರ್? ಅವ್ರು ಹಳ್ಳಿಗಳ ಕಡೆ ಹೋದರೆ ಅವರು ಹಳ್ಳಿಗಳ ಕಡೆ ಬರ್ಸೋದಿಲ್ಲ ಅಂತ ಒಂದು ಮಾಹಿತಿ. ಹಳ್ಳಿಗಳ ಕಡೆ ಅವ್ರನ್ನಲ್ಲಿ ಒಳಕ್ಕೂ ಬಿಟ್ಕೊಳಲ್ಲ ಅಂತ ಪ್ರತಿಯೊಂದು ಹಳ್ಳಿಲೂ ಹೇಳ್ತಾರೆ. ಸರ್, ಇಡೀ ಪ್ರಪಂಚಕ್ಕೆ ದೇವನಹಳ್ಳಿ ಅಂದರೆ ಏನು ಗೊತ್ತಾಗಿದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದೆ. ಆದರೆ ಇದೇ ಅಷ್ಟೇ. ಇದೇ ಅಂತ ತೋರಿಸ್ಕೊಳ್ಳೋದು ದೇವನಹಳ್ಳಿ ಕೆಲಸಗಳು ನೋಡಿದ್ರೆ ನೀವು ಪ್ರಶಾಂತ ನಗರ ಅಂತ ಒಂದು ಮುಖ್ಯ ದ್ವಾರ ಇದೆ ದೇವನಹಳ್ಳಿಗೆ. ಅದು JDS ಆಫೀಸ್ ಮುಂದೆ ಕಡೆನೇ ಆ ರೋಡಲ್ಲಿ ನಿಮ್ಮ ಗಾಡಿ ಬಂದಿದ್ರೆ ಒಂದ್ಸಲಿ ಹೋಗಿ ಬಂದರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಮಾತ್ರ ಇಂಪ್ರೂವ್ ಆಗಿದೆ ಅಂತ. ಯಾಕೆಂದರೆ ಈ ಪ್ರಶಾಂತ್ ನಗರದಲ್ಲೇ ಹೆಸ್ರಿಗೆ ಮಾತ್ರ ಪ್ರಶಾಂತ ನಗರ. ಅಲ್ಲಿ ಓಡಾಡೋಕ್ಕೆ ಆಗಲ್ಲ ಸರ್. ಒಂದೊಂದು 3 ಅಡಿ 4 ಅಡಿ ಪ್ರತ್ಯಕ್ಷವಾಗಿ ನೀವು ಕಣ್ಮು ತುಂಬ ನೋಡ್ಬೋದು ನೀವು ಬೇಕಾದ್ರೆ. ಆ ಥರ ಇದೆ ದೇವನಹಳ್ಳಿ. ರೈತಾಪಿ ಜನಗಳು ತುಂಬ ಇದ್ದಾರೆ ಇಲ್ಲಿ. ಎಲ್ಲ ರೈತರೇ ಇರೋದು. ರೈತರಿಗೆ ಮೂಲ ಸೌಕರ್ಯಗಳಿಲ್ಲ ಸರ್ ಇಲ್ಲಿ. ಹೆಸ್ರಿಗೆ ಮಾತ್ರ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲ್ಲ ಹೇಳ್ಕೊತಾರೆ. ನಾವು ಹಾಗೆ ಮಾಡಿದ್ರೆ ಈಗ ಮಾಡಿದ್ರೆ ಮಾಡಿರೋದೆಲ್ಲ ಬೇರೆ ಬಾಯಿ ಮಾತೆ ಹೊರತು ಕಾರ್ಯರೂಪಕ್ಕೆ ಏನು ಬಂದಿಲ್ಲ ಸರ್. ನೋಡಿ ಸರ್, ಬಸ್ ನಿಲ್ದಾಣ ಇಲ್ಲೇ ನೋಡ್ತಾ ಇದ್ದೀರಲ್ಲ ನೀವು. ನಿಲ್ಲೋದಕ್ಕೆ ಎಲ್ಲಾನ ಸ್ಟ್ಯಾಂಡ್ ಇದೆಯಾ ಸರ್? ಇಲ್ಲಿ ಎಲ್ಲಾನ ಸ್ಟ್ಯಾಂಡ್ ಇದೆಯಾ? ಯಾವುದೋ ಕಾಲದಲ್ಲಿ ಮಾಡಿದ್ರಿ ಇದೊಂದು ಸ್ಟ್ಯಾಂಡು. ಅದು ಯಾರೋ ಪೂರ್ವಿಕರು ಮಾಡಿದ್ರು, ಒಂದು 10 ಜನ ನಿಲ್ಬೋದು. ಅದು ಬಿಟ್ಟರೆ ಇಲ್ಲಿ ಏನಾನ ಬಸ್ ಸ್ಟ್ಯಾಂಡ್ ಥರ ಕಾಣಿಸುತ್ತಾ ಸರ್? ಸರ್, ಈ ಬಂದವರೆಲ್ಲ ಹೇಳ್ತಾರೆ ನಾನು ಆ ಥರ ಬಸ್ ಸ್ಟಾಪ್ ಮಾಡ್ತೀನಿ, ಈ ಥರ ಹೈಟೆಕ್ ಮಾಡ್ತೀನಿ. ಅದು ಸರ್, ಹೈಟೆಕ್ ಬೇಡ ಸರ್. ನಮಗೆ ಸಾಮಾನ್ಯವಾಗಿ ಸೌಕರ್ಯ ಕೊಡಲಿ ಸರ್, ಸಾಕು. ನಮಗೆ ನಿಲ್ಲೋದಕ್ಕೆ ಒಂದು ಸೌಕರ್ಯ ಕೊಡಿ ಸರ್. ನೋಡಿ ಸರ್, ಪ್ರಯಾಣಿಕರು ಆ ತಾಯಂದ್ರು ಅವರೆಲ್ಲ ನೋಡಿ ಸರ್ ಹೆಂಗೆ ನಿಂತಿದ್ದಾರೆ ಬಿಸಿಲಲ್ಲಿ. ಏನಿಲ್ಲ ಸರ್, ಟಾಯ್ಲೆಟ್ ಇಲ್ಲ, ನೀರು ಕುಡಿಯೋದಕ್ಕಿಲ್ಲ, ನಿಲ್ಲೋದಕ್ಕೆ ಜಾಗ ಇಲ್ಲ, ಸರಿಯಾದ ನಿಲ್ಲೋದಕ್ಕೆ ರೋಡ್ ಇಲ್ಲ. ಈ ಥರ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಸರ್. ಈ ಪರಿಸ್ಥಿತಿಯಲ್ಲಿ ಇನ್ನೂ ಎಷ್ಟು ದಿವಸ ಹೋಗಬೇಕೋ ಗೊತ್ತಿಲ್ಲ ಸರ್. ಸರ್, ಈಗ ಏನು ಕಳೆದ 5 ವರ್ಷಗಳಲ್ಲಿ ಮೊನ್ನೆ ಶಾಸಕರು ನಿಸರ್ಗ ನಾರಾಯಣಸ್ವಾಮಣ್ಣವರು ಈ ಒಂದು ಕ್ಷೇತ್ರಕ್ಕೆ ಬಂದಾಗಿನಿಂದ ಎಲ್ಲ ಹಳ್ಳಿಗಳಲ್ಲೂ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆ. ಕುಡಿಯೋ ನೀರಿಂದ ಹಿಡಿದು ರೋಡಿನ ವ್ಯವಸ್ಥೆ, ಒಂದು ಕಾಂಕ್ರೀಟ್ ರಸ್ತೆಯನ್ನು ಕಲ್ಪಿಸ್ಕೊಂಡಿದ್ದಾರೆ. ಕಳೆದ ವರ್ಷದಲ್ಲಿ ನಾನು ನಮ್ಮೂರಲ್ಲೇ ಶಾಸಕರ ಅನುದಾನದಲ್ಲಿ ಸುಮಾರು ಒಂದು 70 ಲಕ್ಷ ರೂಪಾಯಿ ಅನುದಾನದ ಕೆಲಸಗಳನ್ನು ನಮ್ಮ ಊರಿನಲ್ಲಿ ನಡೆದಿದೆ. ದಿನನಿತ್ಯ ನಮಗೆ 24x7 ಥರ ಇದೇ ದೇವನಹಳ್ಳಿ ತಾಲೂಕಲ್ಲೇ ಮನೆ ನಿವಾಸ ಇದೆ. ಇಲ್ಲೇ ಮನೆಯಲ್ಲೂ ಸಹ ಇಲ್ಲೇ ಇರ್ತಾರೆ. ನಾವು ಯಾವಾಗ ಬೇಕಾದ್ರೂ ನಾವು ಮೀಟ್ ಮಾಡ್ಬೋದು, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ತಾಲೂಕು ಆಫೀಸಿಂದ ರಾಣಿ ಕ್ರಾಸ್ವರೆಗೂ ರೋಡ್ ಅಭಿವೃದ್ಧಿ ಏನೂ ಆಗಿಲ್ಲ. ಎಲ್ಲನೂ ನೋಡಿ ನೀವೇ ಚೆಕ್ ಮಾಡಿ. ಏನೋ ಸುಮಾರು ವರ್ಷದಿಂದನೂ ಅಲ್ಲಲ್ಲಿ ಗುಂಡಿಗಳು ಬಿದ್ದು ನಾವು ಆಟೋ ಓಡಿಸೋರು, ನಮಗೆ ತುಂಬ ಅನಾನುಕೂಲ. ಇದನ್ನು ಸರಿಪಡಿಸ್ಬೇಕು. ಎಲ್ಲ ಕಡೆ ಓಡಾಡ್ತಿರ್ತೀರಾ, ದಿನನಿತ್ಯ 10 ಜನ ಆಟೋದಲ್ಲಿ ಕೂರ್ಸ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಅವರು ಹೇಳೋ ಪ್ರಕಾರ ಏನೇನು ಸಮಸ್ಯೆಗಳಿದೆ, ಅಭಿವೃದ್ಧಿಗಳಾಗಿದೆಯಾ, ಏನಂತಾರೆ ಸರ್? ಸರ್, ನಮ್ಮ ತಾಲೂಕಲ್ಲಿ ಏನು ಅಭಿವೃದ್ಧಿನೂ ಆಗಿಲ್ಲ, ಏನೂ ಆಗಿಲ್ಲ. ಏನೋ ಮುಂದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ಮುಂದೆ ಬರೋ ಶಾಸಕರು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಈ ಪಾರ್ಟಿ ಆ ಪಾರ್ಟಿ ಏನಿಂತಿದ್ರೆ ನಮ್ಮ ಹೊಟ್ಟೆಪಾಡು ನಾವು ಮಾಡಿಕೊಂಡು ನಾವು ಹೋಗ್ತೀರಿ. ಏನೋ ಫಸ್ಟು ನಮ್ಮ ದೇವನಹಳ್ಳಿ ಅಭಿವೃದ್ಧಿ ಆದರೆ ನಮಗೆ ದಯವಿಟ್ಟು ತುಂಬ ಸಂತೋಷ. ಯಾರೇ ಬರಲಿ ಶಾಸಕರು ನಮ್ಮ ದೇವನಹಳ್ಳಿ ಅಭಿವೃದ್ಧಿ ಮಾಡಬೇಕು. ದೇವನಹಳ್ಳಿನಲ್ಲಿ ಕಳೆದ 5 ವರ್ಷಗಳಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ಗಳಾಗಿದೆ, ಇನ್ನು ಏನಾಗಬೇಕು ಅಂತೀರಿ ಸರ್? ಈಗ ದೇವನಹಳ್ಳಿ ಏನಾಯಿತು, ಏರ್ಪೋರ್ಟ್ ಬಂತು, ಜನಗಳ ದುಡ್ಡು ಬಂತು, ಆಗ್ತಾ ಇದೆ, ಇಂಪ್ರೂವ್ಮೆಂಟ್ ಏನೋ ಆಗ್ತಾ ಇದೆ. ಬಟ್ ಏನೇನು ಬೇಕಾಗಿದೆ, ಕಾಮನ್ ಮ್ಯಾನ್ಗೆ ಏನು ಬೇಕಾಗಿದೆ ಅದನ್ನ ಯಾರೂ ಅದಕ್ಕೆ ಕಡೆ ಗಮನ ಇಲ್ಲ. ಬೇರೆ ಬೇರೆ ದೊಡ್ಡದಾಗಿ ಬರುತ್ತೆ. ಅದರಲ್ಲೂ ಕೂಡ ಸಾಕಷ್ಟು ಈವನ್ ಪರ್ಟಿಕ್ಯುಲರ್ ಆಫೀಸ್ಗಳೊಳಗೆ ಸಾಕಷ್ಟು ತೊಂದರೆ ಇದೆ. ಕಚೇರಿಗಳು, ಎಲ್ಲ ಕಚೇರಿಗಳಿಗೆ ಮತ್ತು ಎಲ್ಲ ಡಿಪಾರ್ಟ್ಮೆಂಟಲ್ಲ ಹೋದರೆ ಕಾಮನ್ ಮ್ಯಾನ್ಗೆ ಅವ್ನ ಕೆಲಸ ಆಗ್ಬೇಕಾದ್ರೆ ಸ್ಮೂತ್ ಆಗೋಲ್ಲ. ಅದಕ್ಕೆ ಅದನ್ನು ನೋಡ್ಕೊಬೇಕು. ಲಾಸ್ಟ್ 5 ಇಯರ್ಸ್ ಇದೇ ದುಸ್ಥಿತಿ ಇದೆ ಈ ರೋಡು. ಒಂದು ಸಾರಿ ಮಳೆ ಬಂದರೆ ಜಸ್ಟ್ ಇಲ್ಲಿ ನಾವು ನಿಂತ್ಕೊಂಡ್ರೆ ಆಚೆನೆ ಮಿನಿಮಮ್ ಟು ಮಿನಿಮಮ್ ಈ ರೋಡಲ್ಲಿ 20 ಜನ ಬಿದ್ದು ಬರ್ತಾರೆ. 20 ಆಕ್ಸಿಡೆಂಟ್ಸ್ ಆಗ್ತಾ ಇದ್ದಾವೆ. ನೋಡಿ, ನೀವು ಕ್ಯಾಮ್ರಾ ಟ್ಯೂನ್ ಮಾಡಿ, ಎಲ್ಲ ಗಾಡಿ ರಿಜಿಸ್ಟರ್ ಆಗಿ ರೋಡ್ ಟ್ಯಾಕ್ಸ್ ಬರ್ತಾ ಇದೆಯಲ್ಲ, ಇವ್ರು ಯಾಕೆ ರೋಡ್ ಮಾಡ್ತಾ ಇಲ್ಲ? ನೀವು ನೋಡಿ, ಓವರ್ಲೋಡ್ ವೆಹಿಕಲ್ ನೀವು ಒಂದು 10 ನಿಮಿಷ ಅಬ್ಸರ್ವ್ ಮಾಡಿ, 10 ನಿಮಿಷಕ್ಕೆ 15ರಿಂದ 20 ಮರಳಿನ ಟಿಪ್ಪರ್ಗಳು ಓಡಾಡುತ್ತೆ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ನಿಮ್ಮ ಕೈಲೇ ಫೋಟೋ ಹೊಡೆದು ಅಪ್ಲೋಡ್ ಮಾಡೋಕ್ಕಾಗತ್ತೆ. ಬೆಲ್ಟ್ ಹಾಕಿಲ್ಲ ಅಂದರೆ ಅವ್ರಿಗೆ ಫೈನ್ ಹಾಕೋಕ್ಕಾಗತ್ತೆ. ರೋಡ್ ಹಾಕಿಲ್ಲ ನೋಡಿ ಹೋಗ್ತಾ ಇದೆ, ಇದು ಅನ್ಲೋಡ್ ಮಾಡಿ ಹೋಗ್ತಾ ಇದೆ ಟಿಪ್ಪರು. ಇದನ್ನು ಯಾಕೆ ನೀವು ಪ್ರಭುತ್ವಕ್ಕೆ ಹೇಳ್ತಾ ಇಲ್ಲ? ಗೌರ್ಮೆಂಟ್ಗೆ ನೀವು ಯಾಕೆ ಹೇಳ್ತಾ ಇಲ್ಲ? ಶಾಸಕರು ಯಾವಾಗ ಬಂದಿದ್ದಾರೆ, ಅವ್ರ ಗಮನಕ್ಕೆ ತಂದಿದ್ದಾರೆ ವಿಚಾರಗಳೆಲ್ಲ? ಇಲ್ಲಿ ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಏನಂದರೆ, ಈ ಭ್ರಷ್ಟ BJP ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಇಲ್ಲಿನ ಶಾಸಕರು ಬಂದು ಜನತಾದಳ ಶಾಸಕರು ಅವರನ್ನು ಜನಗಳಿಗೆ ಎಕ್ಸ್ಪೋಸ್ ಆಗದೆ ಮಾಡೋಕ್ಕೆ
ಅವರನ್ನು ಎಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ ಅಲ್ಲಿ ಫಂಡ್ ರಿಲೀಸ್ ಆಗ್ತಿದೆ, ಎಲ್ಲಿ ಬಿ ಜೆ ಪಿ ಶಾಸಕರಿದ್ದಾರೆ ಅಲ್ಲಿ ಫಂಡ್ ರಿಲೀಸ್ ಆಗ್ತಾ ಇದೆ, ಎಲ್ಲಿ ನಾನ್ ಬಿ ಜೆ ಪಿ ಶಾಸಕರಿದ್ದಾರೆ ಅಲ್ಲಿ ಫಂಡ್ ರಿಲೀಸ್ ಆಗ್ತಾ ಇಲ್ಲ. ಶಾಸಕರನ್ನ ಕೇಳಿದರೆ ಇದು ಮುನ್ಸಿಪಾಲ್ಟಿಗೆ ಬರುತ್ತೆ ಅಂತಾರೆ, ಮುನ್ಸಿಪಾಲ್ಟಿ ಅವ್ರನ್ನ ಕೇಳಿದ್ರೆ ಇಲ್ಲಿ ಹೈವೇನವ್ರಿಗೆ ಬರುತ್ತೆ ಅಂತ ಹೇಳ್ತಾರೆ. ಅವ್ರು ಬರ್ತಾರೆ ಧೂಳಿನ ಸಿಮೆಂಟ್ ಧೂಳು ತಂದು ಇಲ್ಲಿ ರೋಡಲ್ಲಿ ಹರಡ್ತಾರೆ. ನೀವು ಇಲ್ಲೇ ಇದ್ದೀರಲ್ಲ, ಎಷ್ಟು ಧೂಳು ಬಂದು ಮೆತ್ಕೊತಾ ಇದೆ ನೋಡಿ. ಕಳೆದ 5 ವರ್ಷದಿಂದ ಇಲ್ಲಿ JDS ಪಕ್ಷ ಅಧಿಕಾರದಲ್ಲಿದೆ. ನಾರಾಯಣಸ್ವಾಮಿ ಅವರು ಹೇಗೆಲ್ಲ ಅಭಿವೃದ್ಧಿಗಳಾಗಿದೆ ಸರ್ ಇಲ್ಲಿ? ಇಲ್ಲಿ ಚೆನ್ನಾಗಾಯ್ತು ಸರ್, ಅವ್ರನ್ನೇ JDS ಚೆನ್ನಾಗಿ ನಡೀತದೆ. ಓಕೆ, ತಾವಿರುವಂಥ ಊರಲ್ಲೆಲ್ಲ ಕೂಡ ಏನಾದ್ರು ಸಮಸ್ಯೆ? ನಮ್ಮ ಬೈಚಾಪುರ JDS ಎಲ್ಲ ಡೆವಲಪ್ಮೆಂಟ್ಗಳಾಗಿದೆಯಾ? ಏನಲ್ಲ ಸ್ವಲ್ಪ ಸರ್. ಏನಾಗಬೇಕು ಅಂತೀರಾ ಇನ್ನು ನಿಮ್ಮ ಕಡೆ ಎಲ್ಲ? ರೈತರಿಗೆ ಏನು ಮಾಡಿದ್ರೆ ಬೇಡ ಅಂತೀವಿ ಸರ್, ಮಾಡಬೇಕಲ್ಲ. ಇನ್ನು ಸಮಸ್ಯೆಗಳು ಏನಾರು ಇದೆಯಾ ಮೇಡಮ್ ಇಲ್ಲಿ? ಸರ್ ನೀರ್ಗಂಟುಪಳ್ಳದಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಸರ್. ನೀರು ತುಂಬಿಕೊಂಡು ಸುಮಾರು 1 ವರ್ಷ ಆಯಿತು ಸರ್. ಅಲ್ಲಿ ನೀರು ಹೋಗ್ತಾ ಇಲ್ಲ. ನಮ್ಗೆ ಇಟ್ ಕಡೆ ಬರೋಕ್ಕೆ ಆಗ್ತಾ ಇಲ್ಲ. ಲಾರಿಗಳೆಲ್ಲ ಇದೆ, ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗೋಕ್ಕೆ ತೊಂದರೆ ಆಗ್ತೈತೆ. ಇದು ಎಷ್ಟು ಸತಿ ಕಂಪ್ಲೇಂಟ್ ಮಾಡಿರೋ ಸರ್, ಯಾರು ತಲೆ ಕೆಡಿಸ್ಕೊಂಡಿಲ್ಲ ಸರ್. ಮತ್ತು ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಸರ್, ಚರಂಡಿ ವ್ಯವಸ್ಥೆ ಇಲ್ಲ, ಕಸ ಹಾಕೋಕ್ಕೆ ವ್ಯವಸ್ಥೆ ಇಲ್ಲ ಸರ್. ಅಷ್ಟು ಇದ್ರಾಗ ಐತೆ ಸರ್ ಅಲ್ಲಿ ನೀರ್ಗಂಟುಪಳ್ಳದಲ್ಲಿ. ಬಂತಾರ ಹೋಗ್ಲಿ MLA ಅವರು ಈ ಕಡೆ ಎಲ್ಲರೂ ಬಂದು ಯಾವಾಗಾರು ನೋಡಿದ್ದೀರಾ, ಮಾತಾಡ್ಸಿದ್ದೀರಾ, ಸಮಸ್ಯೆ ಹೇಳ್ಕೊಂಡಿದ್ದೀರಾ? ಏನು ಬಂದಿಲ್ಲ ಸರ್. ಇಲ್ಲೇ ಆಫೀಸ್ ಇದೆ ಬರಲ್ಲ ಅಂತೀರಾ? ಇಲ್ಲೇ ಆಫೀಸ್ ಇದ್ರೂ ಬಂದಿಲ್ಲ ಸರ್. ಇಲ್ಲೇ ಅರ್ಧ ಕಿಲೋಮೀಟ್ರ್ ಇಲ್ಲ, ಸ್ವಲ್ಪ ದೂರನೇ ಇರೋದು, ಬಂದಿಲ್ಲ. ಓಕೆ, ಈಗ ಇನ್ನು 2 ತಿಂಗಳಲ್ಲಿ ಎಲೆಕ್ಷನ್ ಇದೆ. ಸೊ ಹೇಗಿದೆ ಇಲ್ಲಿ ಫೈಟು? ನಿಸರ್ಗ ನಾರಾಯಣಸ್ವಾಮಿ ಅವ್ರಿಗೆ ಕಾಂಗ್ರೆಸ್ಸು BJP ಏನಾದ್ರು ಫೈಟ್ ಕೊಡೋಂಥ ಕ್ಯಾಂಡಿಡೇಟ್ಗಳಿದ್ದಾರಾ ಈ ಸಲ? ಇದ್ದಾರೆ ಸರ್. ಮುನಿಶಮ್ಮಪ್ಪ ಅವರು ಈ ಸತಿ ಫುಲ್ ರನ್ನಿಂಗಲ್ಲಿ ಇದ್ದಾರೆ. ಎಲ್ಲ ಈ ಸತಿ ಅವ್ರಿಗೆ ಜಾಸ್ತಿ ಇಂಪ್ರೂವ್ಮೆಂಟ್ ಇದೆ ಸರ್. ಹೇಗಿದೆ ಚುನಾವಣಾ ಕಾವು? JDS ಇಂದ, BJP ಇಂದ, ಕಾಂಗ್ರೆಸ್ ಇಂದ ಯಾರ್ಯಾರು ನಿಲ್ತಾ ಇದ್ದಾರೆ? ನಿಸರ್ಗ ನಾರಾಯಣಸ್ವಾಮಿ JDS ಪಕ್ಕನಾ? ಹೆಂಗೆ ಹೇಳ್ತೀರಾ? ಪಕ್ಕ ಹೇಳ್ತೀವಿ ನಾವು. ಆ ಕಡೆ ಈ ಕಡೆ ಎಲ್ಲ ಕಿತ್ಕೊಂಡ್ರೆ JDS ಅಂತ ಪಕ್ಕ. ಕುಮಾರಸ್ವಾಮಿ ಬಂದು ಉದ್ಘಾಟನೆ ಮಾಡ್ಯಾರ, ಹಳ್ಳಿ ಹೋಗ್ಯವ್ರೆ. ಹಳ್ಳಿ ಹೋಗಿರೋದ್ರಿಂದ JDS ಪಕ್ಕನೇ. ಅಂದರೆ ಪಂಚರತ್ನ ಯಾತ್ರೆ ನಿಸರ್ಗ ನಾರಾಯಣಸ್ವಾಮಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತೀರಾ? ಅನುಕೂಲ ಆಗಿದೆ, ಗ್ಯಾರಂಟಿ. ನಿಸರ್ಗ ನಾರಾಯಣಸ್ವಾಮಿಗೆ ಗ್ಯಾರಂಟಿಗೆ ಆಗುತ್ತೆ. ಈಗ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಅಷ್ಟಾಗಿ ನಿರೀಕ್ಷಿತ ಮಟ್ಟದಲ್ಲಿ ಆಗಿಲ್ಲ ಅಂತಿದಾರಲ್ಲ ಜನಗಳೆಲ್ಲ? ಇಲ್ಲ ಕೆಲಸ ಮಾಡ್ಯವ್ರೆ, ಮಾಡಿಲ್ಲ ಅಂತ ಹೇಳ್ಕೊಡ್ದು. ಈಗ ಎಲ್ಲಂಗೆ ಎಲ್ಲಕ್ಕೆ ಆಗಲ್ಲ, ಹೌದು ಇರೋ ಗಂಟೆ ಏನು ಬೇಕಾದ್ರೂ ಮಾಡ್ಯವ್ರೆ ಪಾಪ ಅವರು. ಡೆವಲಪ್ಮೆಂಟು ಆಗಿಲ್ಲ, ಎಲ್ಲ ರಸ್ತೆಗಳು ಹಳ್ಳ ಬಿದ್ದೈತೆ ನೋಡ್ರಿ. 3 ಅಡಿ 4 ಅಡಿ ಎಲ್ಲ ಬಿದ್ದು ಕೈಕಾಲೆಲ್ಲ ಮುರ್ಕೊತಾ ಇದ್ದಾರೆ ಗಾಡಿಗಳಲ್ಲಿ. ಆ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳು ಗಾಡಿಗಳು ಯಾವ ನಿಲ್ಲಿಸ್ತಾ ಇಲ್ಲ, ಎಲ್ಲ ಅಧ್ವಾನ ಹೋಗ್ಬಿಟ್ಟಿದೆ. ಇನ್ನು ಆಸ್ಪತ್ರೆ, ಕುಡಿಯೋ ನೀರು, ಮೋರಿ ಸೌಕರ್ಯ? ಆಸ್ಪತ್ರೆಗಳೆಲ್ಲ ಮಶಾನಗಳಾಗವೆ, ನ್ಯಾಯವಾಗಿ ಡಾಕ್ಟ್ರುಗಳೇ ಇಲ್ಲ ಅಲ್ಲಿ. ಓಕೆ, ಮೋರಿಲೆಲ್ಲ ಬಿದ್ದೋಗವೆ, ಯಾರು ರಿಪೇರಿಗಳು ಮಾಡ್ತಾ ಇಲ್ಲ. MLA ಅವ್ರನ್ನ ಯಾವಾಗಾರು ಕೇಳಿದ್ದೀರಾ? ಸಮಸ್ಯೆಗಳೆಲ್ಲ ಹೇಳ್ಕೊಂಡು? ಎಲ್ಲ ಹೇಳಿದ್ದೀವಿ, ಮಾಡ್ತೀನಿ ಅಂತ ಹೇಳ್ತಾರೆ, ಒಂದು ಕೆಲಸನೂ ಮಾಡಿಲ್ಲ. ಬರ್ತಾರ ಓಲಿ ಏನಾದ್ರು ಕಷ್ಟ ಸುಖ ಅಂದರೆ ಕೇಳೋಕ್ಕೆ? ಎಲ್ಲಿ ಬರ್ತಾರ, ಎಲ್ಲಿರ್ತಾರ, ಟೈಮ್ ಸಿಕ್ಕಲ್ಲ.